ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ 14 ಫೆಬ್ರವರಿ 2023ರ ದ ಹಿಂದೂ ವಿಶ್ಲೇಷಣೆಯನ್ನು ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನದ ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಏರ್ ಇಂಡಿಯಾ ಶೋ. ಸೊ ನಮಗೆಲ್ಲರಿಗೂ ಗೊತ್ತಿದೆ 13 ಫೆಬ್ರವರಿಯಿಂದ 17 ಫೆಬ್ರವರಿ ತನಕ ಸೊ ಬ್ಯಾಂಗ್ಳೂರಲ್ಲಿ ಏರ್ ಇಂಡಿಯಾ ಶೋ ನಡೀತಾ ಇದೆ. ಸೊ ಈ ಆರ್ಟಿಕಲಲ್ಲಿ ಸಮ್ ಫೈಟರ್ ಜೆಟ್ ಮತ್ತು ಏರ್ಕ್ರಾಫ್ಟ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ಏರ್ ಇಂಡಿಯಾ ಶೋ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ಏರ್ಕ್ರಾಫ್ಟ್ ಮತ್ತು ಜೆಟ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನನ್ನು ನೋಡೋಣ. ಮೊದಲನೇದಾಗಿ ಕಿರಣ್ MK2 ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಇದು ಇಂಡಿಯಾಸ್ ಅರ್ಲಿಯೆಸ್ಟ್ 2-ಸೀಟರ್ ಇಂಟರ್ಮೀಡಿಯೇಟ್ ಜೆಟ್ ಪವರ್ ಟ್ರೈನ್ಡ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ಹಿಂದೂಸ್ತಾನಿ ಏರೋನಾಟಿಕ್ ಲಿಮಿಟೆಡ್. ಮುಂದೆ ಮಿಲ್ Mi-17 ಇದು ರಷ್ಯಾ ಡಿಸೈನ್ ಮಾಡಿರುವಂತಹ ಮಿಲಿಟರಿ ಹೆಲಿಕಾಪ್ಟರ್. ಇದನ್ನು 1975ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಹಾಗೆ ಇದರ ಪ್ರೊಡಕ್ಷನ್ನು 2021ರ ತನಕ ಕಂಟಿನ್ಯೂ ಆಗಿದೆ. 2 ಫ್ಯಾಕ್ಟ್ರಿಗಳಲ್ಲಿ, ಅದು ಕಜಾನ್ ಆ್ಯಂಡ್ ಉಲನ್ ಉದ್. ಇಟ್ ಈಸ್ ಆಲ್ಸೋ ನೋನ್ ಆಸ್ Mi-8M ಸೀರೀಸ್ ಆಫ್ ರಷ್ಯನ್ ಸರ್ವೀಸಸ್. ಇನ್ನೊಂದು ಜೆಟ್ ಫೈಟರ್ನ ನೋಡೋದಾದರೆ ಸುಕೋಯ್ Su-30 MKI. ಇದು ಅಷ್ಟೇ ಟ್ವಿನ್ ಜೆಟ್ ಮಲ್ಟಿ ರೋಲ್ ಏರ್ ಸುಪೀರಿಯಾರಿಟಿ ಫೈಟರ್ ಡೆವಲಪ್ಡ್ ಬೈ ರಷ್ಯಾ ಸುಕೋಯಿ ಆ್ಯಂಡ್ ಬಿಲ್ಡ್ ಅಂಡರ್ ದ ಲೈಸೆನ್ಸ್ ಬೈ ಇಂಡಿಯಾಸ್ ಹಿಂದೂಸ್ತಾನಿ ಏರೋನಾಟಿಕ್ ಲಿಮಿಟೆಡ್. ಅಂದರೆ ಇದು ರಷ್ಯಾ ಡಿಸೈನ್ ಮಾಡಿರುವಂತಹ ಫೈಟರ್ ಜೆಟ್ ಆಗಿದ್ರೂ ಕೂಡ ಇದನ್ನು ತಯಾರಿ ಮಾಡಿಕೊಳ್ಳೋಕ್ಕೆ ನಮ್ಮ ಇಂಡಿಯಾದ HAL ಲೈಸೆನ್ಸನ್ನು ಹೊಂದಿದೆ. ಮುಂದೆ SEPE ಕ್ಯಾಟ್ ಜಾಗ್ವರ್. ಇದು ಆಂಗ್ಲೋ ಫ್ರೆಂಚ್, UK ಮತ್ತು ಫ್ರೆಂಚ್ ತಯಾರು ಮಾಡಿರುವಂತಹ ಜೆಟ್ ಅಟ್ಯಾಕ್ ಏರ್ಕ್ರಾಫ್ಟ್, ಒರಿಜಿನಲಿ ಯೂಸ್ಡ್ ಬೈ ದ ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ ಆ್ಯಂಡ್ ದ ಫ್ರೆಂಚ್ ಏರ್ಫೋರ್ಸ್ ಇನ್ ದ ಕ್ಲೋಸ್ ಏರ್ ಸಪೋರ್ಟ್ ಆ್ಯಂಡ್ ದ ನ್ಯೂಕ್ಲಿಯರ್ ಸ್ಟ್ರೈಕ್ ರೂಲ್. ಇಟ್ ಈಸ್ ಸ್ಟಿಲ್ ಇನ್ ಸರ್ವಿಸಸ್ ವಿತ್ ದ ಇಂಡಿಯನ್ ಏರ್ಫೋರ್ಸ್. ಸೊ ಯಾವ್ಯಾವುದನ್ನು ನೋಡಿದ್ವಿ ನಾವು? ಕಿರಣ್ MK2 ಇದು ಇಂಡಿಯಾ ಬಿಲ್ಡ್ ಮಾಡಿರುವಂತಹ ಇಂಟರ್ಮೀಡಿಯೇಟ್ ಜೆಟ್ ಪವರ್ ಟ್ರೈನ್ಡ್ ಏರ್ಕ್ರಾಫ್ಟ್. ಆ್ಯಂಡ್ ಮಿಲ್ Mi-17 ಇದನ್ನು Mi-8M ಸೀರೀಸ್ ಅಂತಲೂ ಕರೀತಾರೆ. ಇದು ರಷ್ಯಾ ಡೆವಲಪ್ ಮಾಡಿರುವಂಥದ್ದು ಇನ್ನು 1975ರಲ್ಲಿ. ಸುಕೋಯ್ Su-30M ಇದು ಅಷ್ಟೇ ರಷ್ಯಾ ಡೆವಲಪ್ ಮಾಡಿರೋದು, ಬಟ್ ಇದನ್ನು ಡೆವಲಪ್ ಮಾಡುವಂತಹ ಲೈಸೆನ್ಸ್ ನಮ್ಮ ಇಂಡಿಯಾದ HAL ಪಡೆದುಕೊಂಡಿದೆ. ಮತ್ತು ಜಾಗ್ವರ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಅದು ಬ್ರಿಟಿಷ್ ಅಂದರೆ UK ಮತ್ತು ಫ್ರೆಂಚ್ ಕೊಲ್ಯಾಬರೇಷನಿಂದ ಡೆವಲಪ್ ಮಾಡಿರೋದು. ಇಂಡಿಯನ್ ಏರ್ಫೋರ್ಸ್ ಕೂಡ ಇದನ್ನು ಈಗಲೂ ಸಹ ಯೂಸ್ ಮಾಡ್ತಿದೆ. ಮುಂದೆ ಮಿರೇಜ್ 2000 ಇದು ಫ್ರೆಂಚ್ ಡಿಸೈನ್ ಮಾಡಿರುವಂತಹ ಮಲ್ಟಿ ರೋಡ್ ಸಿಂಗಲ್ ಎಂಜಿನ್ 4th ಜನರೇಷನ್ ಜೆಟ್ ಫೈಟರ್ ಮ್ಯಾನುಫ್ಯಾಕ್ಚರ್ ಬೈ ದ ದಸಾಲ್ಟ್ ಏವಿಯೇಷನ್. ಸೊ ದಸಾಲ್ಟ್ ಏವಿಯೇಷನ್ ಯಾವ ದೇಶದ್ದು ಅಂತ ಕೇಳಿದರೆ ಇದು ಫ್ರೆಂಚ್ದು. ಹಾಗೆ ರಾಫೆಲ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಅಷ್ಟೇ ಫ್ರೆಂಚ್ ದಸಾಲ್ಟ್ ಏವಿಯೇಷನ್ ಡೆವಲಪ್ ಮಾಡಿರುವಂತಹ ಟ್ವಿನ್ ಎಂಜಿನ್. ಇಲ್ಲಿ ನೋಡಿ, ದಸಾಲ್ಟ್ ಮಿರೇಜ್ ಬಂದುಬಿಟ್ಟು ಸಿಂಗಲ್ ಎಂಜಿನ್, ರಾಫೆಲ್ ಬಂದುಬಿಟ್ಟು ಟ್ವಿನ್ ಎಂಜಿನ್, 2 ಇಂಜಿನ್ ಇರುವಂಥದ್ದು. ಕೆನಡೇಟ್ ಡೆಲ್ಟಾ ವಿಂಗ್ ಮಲ್ಟಿ ರೋಡ್ ಫೈಟರ್ ಏರ್ಕ್ರಾಫ್ಟ್ ಡಿಸೈನ್. ಮುಂದೆ ಬೋಯಿಂಗ್ P-8 Poseidon is an American maritime patrol and reconnaissance aircraft developed and produced by the Boeing Defense, Space and Security and derived from the civilian Boeing 737-800. It was developed for the United States Navy. ಸೊ ಮುಂದೆ ಏರ್ ಇಂಡಿಯಾ ಶೋ ಬಗ್ಗೆ ನೋಡೋದಾದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿಲ್ ಇನಾಗರೇಟ್ ದ 14th ಎಡಿಷನ್. ಎಷ್ಟನೇ ಎಡಿಷನ್? 14ನೇ ಎಡಿಷನ್ ಆಫ್ ಏಷ್ಯಾಸ್ ಲಾರ್ಜೆಸ್ಟ್ ಏರ್ ಶೋ ಏರೋ ಇಂಡಿಯಾ 2023 ಇನ್ ಬ್ಯಾಂಗ್ಳೂರ್, ಕರ್ನಾಟಕ ಆನ್ February 13, 2023. ಸೊ 13 ಫೆಬ್ರವರಿಯಿಂದ 17 ಫೆಬ್ರವರಿ ತನಕ ನಡೀತಾ ಇರುತ್ತೆ. ಸೊ ಯಾರಾದರೂ ಬ್ಯಾಂಗ್ಳೂರಲ್ಲಿದ್ದರೆ, ಟಿಕೆಟ್ಸ್ ಅವೈಲೇಬಲ್ ಇದ್ದರೆ ಅಥವಾ ಟಿಕೆಟ್ ಸಿಕ್ಕಿದ್ರೆ ಹೋಗಿ ನೋಡ್ಕೊಬನ್ನಿ. ಸೊ ಏರ್ ಇಂಡಿಯಾ ಇಸ್ ಅ ಬೈಎನಿಯಲ್ ಏರ್ ಶೋ, ವೆರಿ ಇಂಪಾರ್ಟೆಂಟ್. ಇದು ಪ್ರತಿ ವರ್ಷ ನಡೆಯಲ್ಲ, 2 ವರ್ಷಕ್ಕೊಂದ್ಸತಿ ನಡೆಯುವಂತಹ ಏರ್ ಶೋ ಆ್ಯಂಡ್ ಏವಿಯೇಷನ್ ಎಕ್ಸಿಬಿಷನ್ ಹೆಲ್ಡ್ ಇನ್ ಬ್ಯಾಂಗ್ಳೂರ್, ಇಂಡಿಯಾ ಎಟ್ ಯಲಹಂಕ ಏರ್ ಫೋರ್ಸ್ ಸ್ಟೇಷನ್. ಇಟ್ ಈಸ್ ಆರ್ಗನೈಸ್ಡ್ ಬೈ Defense Exhibition Organization under the Ministry of Defense.
It is the largest air show in Asia. So the Defense Ministry of India, Indian Air Force, Hindustan Aeronautics Limited, Defense Research and Development Organization, Department of Space and the Union Civil Aviation Ministry and other such organization joins the hands to organize the Aero India show, making it the largest air show in Asia. ಇದರ ಫಸ್ಟ್ ಎಡಿಷನ್ ಯಾವಾಗ ನಡೀತು ಅಂತಂದರೆ 1996. ಸೊ ಮುಂದೆ ಅದಾನಿ ಕೇಸ್ ನ್ಯೂಸಲ್ಲಿದೆ. ಸೊ ನಾವು ಪ್ರೀವಿಯಸ್ ನ್ಯೂಸ್ ಸೆಷನ್ಸ್ ಮಾಡುವಾಗ ಅದಾನಿ ಕೇಸನ್ನು ನೋಡಿದ್ವಿ. ಅಂದರೆ ಅದಾನಿಯವರು ತಮ್ಮ ಶೇರ್ಸ್ಗಳನ್ನು ಮ್ಯಾನಿಪುಲೇಟ್ ಮಾಡಿ ಆ ಫ್ರಾಡ್ ಅಕೌಂಟ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಬಿಟ್ಟು ಸೆಬಿ ಕೊಡುವಂತಹ ಗೈಡ್ಲೈನ್ನ ವಿರುದ್ಧ ಹೋಗ್ಬಿಟ್ಟು ಇನಿಷಿಯಲ್ ಪಬ್ಲಿಕ್ ಆಫರಿಂಗಲ್ಲಿ ಶೇರ್ನ ಮಾರಾಟ ಮಾಡೋದನ್ನು ಬಿಟ್ಬಿಟ್ಟು LIC ಮತ್ತು SBIಗೆ ಪ್ರಯರ್ ಶೇರ್ಸ್ನ ಮಾರಾಟ ಮಾಡಿ ಅದರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಇನಿಷಿಯಲಿ ಸ್ಟೇಜಲ್ಲಿ ಹೈಯರ್ ಪ್ರೈಸಿಗೆ ಶೇರ್ಸನ್ನು ಮಾರಾಟ ಮಾಡಿಬಿಟ್ಟು ಆನಂತರ ಪ್ರೈಸ್ ಡಿಕ್ರೀಸ್ ಆದಾಗ ಇದು ಮತ್ತೆ ಆ ಶೇರ್ಸ್ನ ವಾಪಸ್ ತಗೊಳ್ಳೋದಕ್ಕೆ ಅಂಥದ ಲಾಜಿಕ್ನ ನಾವೇನಂತ ಕರಿತೀವಿ, ಟೆಕ್ನಿಕಲ್ ಟರ್ಮ್ನಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಸೊ ಈ ಥರ ಕಸ್ಟಮರ್ನ ಅಥವಾ ಇನ್ವೆಸ್ಟರ್ಸ್ನ ತಪ್ಪು ದಾರಿಗೆ ಎಳಿತಿದೆ ಅಂತ ಹಿಂಡನ್ಸ್ಬರ್ಗ್ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಸೊ ಈಗ ಸೆಬಿ ಹೇಳ್ತಿದೆ, ದ ಯೂನಿಯನ್ ಗವರ್ಮೆಂಟ್ ಆ್ಯಂಡ್ ದ ಸೆಬಿ board, that is Security and Exchange Board of India, on Monday said they have no objection to the Supreme Court constituting an expert committee to examine the existing regulatory regime and the frameworks in the security market to protect the investors from the share value meltdown such as one in seen in the Adani groups. ಅಂದರೆ ಸೆಬಿ ಮತ್ತು ಯೂನಿಯನ್ ಗೌರ್ಮೆಂಟ್ ಇಂತಹ ಕೇಸುಗಳನ್ನು ಸುಪ್ರೀಂ ಕೋರ್ಟ್ಗೆ ಸ್ಪೆಷಲ್ ಎಕ್ಸ್ಪರ್ಟ್ ಕಮಿಟಿ ಮಾಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಸೆಬಿ ಬಗ್ಗೆ ಕೆಲವೊಂದು ವಿಷಯವನ್ನು ತಿಳಿದುಕೊಳ್ಳೋಣ. ಸೆಬಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ 1992 ನಿಬಂಧನೆಗಳಿಗೆ ಅನುಗುಣವಾಗಿ ಏಪ್ರಿಲ್ 12, 1992 ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ. ಅಂದರೆ ಸ್ಟ್ಯಾಟ್ಯುಟರಿ ಬಾಡಿ ಥ್ರೂ ಎನಿ ಲಾ ಇದನ್ನು ಮಾಡಿದರೆ, ಯಾವುದೇ ಬಾಡಿಯನ್ನು ಕ್ರಿಯೇಟ್ ಮಾಡಿದರೆ ಅದನ್ನು ನಾವು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ. ಸೆಕ್ಯೂರಿಟಿ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಮೂಲಭೂತ ಕಾರ್ಯಗಳು ಸೆಕ್ಯೂರಿಟೀಸ್ನಲ್ಲಿ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಸೆಕ್ಯೂರಿಟೀಸ್ ಮಾರ್ಕೆಟನ್ನು ಉತ್ತೇಜಿಸುವುದು ಮತ್ತು ನಿಯಂತ್ರಿಸುವುದು. ಅಂದರೆ ದ ಬೇಸಿಕ್ ಫಂಕ್ಷನ್ ಆಫ್ ದ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್ ಇನ್ ಸೆಕ್ಯೂರಿಟೀಸ್ ಆ್ಯಂಡ್ ಟು ಪ್ರಮೋಟ್ ಆ್ಯಂಡ್ ರೆಗ್ಯುಲೇಟ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್. ಹಾಗಾದರೆ ಇದು ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ನೋಡೋದಾದರೆ, ಸೆಬಿಗಿಂತ ಮುಂಚೆ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂಸ್, ಯಾವುದು ದ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂ ವಾಸ್ ಅ ರೆಗ್ಯುಲೇಟರಿ ಅಥಾರಿಟಿ, ಯಾವುದಕ್ಕೆ ದ ಶೇರ್ ಮಾರ್ಕೆಟ್, ಆ್ಯಂಡ್ ಇಟ್ ಡಿರೈವ್ಸ್ ಇಟ್ಸ್ ಅಥಾರಿಟಿ ಫ್ರಮ್ ದ ಕ್ಯಾಪಿಟಲ್ ಇಶ್ಯೂಸ್ ಕಂಟ್ರೋಲ್ ಆ್ಯಕ್ಟ್ ಆಫ್ 1947. April 1988, the SEBI was constituted as a regulatory of the capital market in India under the resolution of Government of India. Initially, SEBI was non-statutory body without any statutory power, but it became autonomous and statutory body. ಅಂದರೆ ಶಾಸನಬದ್ಧ ಸಂಸ್ಥೆಯಾಗಿ ಹೊರಬಂತು ಇನ್ 1992 ಅಂಡರ್ ದ ಸೆಬಿ ಆ್ಯಕ್ಟ್ ಆಫ್ 1992. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದರೆ ಮುಂಬೈಯಲ್ಲಿದೆ. ಹಾಗೆ ಇದು ತನ್ನ ರೀಜನಲ್ ಆಫೀಸ್ಗಳನ್ನು ಅಹಮದಾಬಾದ್, ಕೋಲ್ಕತ್ತಾ, ಚೆನ್ನೈ ಮತ್ತು ದೆಲ್ಲಿಯಲ್ಲಿ ಹೊಂದಿದೆ. ಹಾಗೆ ಇದರ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಡೋದಾದರೆ, ಇದು ಕ್ವಾಸಿ ಲೆಜಿಸ್ಲೇಟಿವ್ ಮತ್ತು ಕ್ವಾಸಿ ಜುಡಿಷಿಯಲ್ ಬಾಡಿ ವಿಚ್ ಕ್ಯಾನ್ ಡ್ರಾಫ್ಟ್ ದ ರೆಗ್ಯುಲೇಷನ್ಸ್, ಕಂಡಕ್ಟ್ ದ ಎನ್ಕ್ವೈರೀಸ್, ಪಾಸ್ ದ ರೂಲಿಂಗ್ ಆ್ಯಂಡ್ ಇಂಪೋಸ್ ದ ಪೆನಾಲಿಟಿ. ಇದು 3 ಕೆಟಗರಿಯ ವ್ಯಕ್ತಿಗಳು ಅಥವಾ ಗ್ರೂಪ್ನ ಫಂಕ್ಷನ್ಸ್ ಅಥವಾ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡುವಂಥ ಫಂಕ್ಷನ್ಸನ್ನು ಹೊಂದಿದೆ. ಆ 3 ಕೆಟಗರಿ ಅಂತಂದರೆ ಇಶ್ಯೂಯರ್, ಇನ್ವೆಸ್ಟರ್ಸ್ ಆ್ಯಂಡ್ ಇಂಟರ್ಮೀಡಿಯರೀಸ್. ಇಶ್ಯೂಯರಿಗೆ ಬೈ ಪ್ರೊವೈಡಿಂಗ್ ಅ ಮಾರ್ಕೆಟ್ ಪ್ಲೇಸ್ ಇನ್ ವಿಚ್ ದ ಇಶ್ಯೂಯರ್ ಕ್ಯಾನ್ ಇನ್ಕ್ರೀಸ್ ದೇರ್ ಫೈನಾನ್ಸ್, ಆ್ಯಂಡ್ ಇನ್ವೆಸ್ಟರ್ಸ್ ಬೈ ಎನ್ಶೂರಿಂಗ್ ದ ಸೇಫ್ಟಿ ಆ್ಯಂಡ್ ಸಪ್ಲೈ ಆಫ್ precise and accurate informations, and intermediates by enabling a competitive professional market for the intermediate. ಅಷ್ಟೇ ಅಲ್ಲದೆ ಇದನ್ನು ಅಮೆಂಡ್ಮೆಂಟ್ ಮಾಡಿ 2016ರಲ್ಲಿ ಇದು ಮನಿ ಪೂಲ್ ಅಪ್ ಟು 100 crore 100 ಕೋಟಿ ತನಕ ಇರುವಂತಹ ಮನಿ ಪೂಲ್ ಕೇಸಸ್ಗಳನ್ನು ಇದು ತೆಗೆದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಕೇಸ್ ಬಂದಾಗ ಆ ಆರ್ಡರಲ್ಲಿ ಬೇಕಾದಂತಹ
ಸೀಸ್ ಆಪರೇಷನ್ ಅಥವಾ ಸರ್ಚ್ ಆಪರೇಷನ್ಸ್ ಮಾಡುವಂಥ ಅಧಿಕಾರ ಕೂಡ ಸೆಬಿ ಚೇರ್ಮನ್ನಿಗೆ ಇದೆ. ಹಾಗೆ ಸೆಬಿ ಬೋರ್ಡ್ ಕ್ಯಾನ್ ಆಲ್ಸೋ ಸೀಕ್ ದ ಇನ್ಫಾರ್ಮೇಷನ್ ಸಚ್ ಆಸ್ ಟೆಲಿಫೋನ್ ಕಾಲ್, ಡೇಟಾ ರೆಕಾರ್ಡ್ಸ್ ಫ್ರಮ್ ಎನಿ ಪರ್ಸನ್ ಆರ್ ದ ಎಂಟಿಟೀಸ್ ಇನ್ ರೆಸ್ಪೆಕ್ಟ್ ಟು ಎನಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಬೈ ಇಟ್. ಅಂದರೆ ಅದು ಇನ್ವೆಸ್ಟಿಗೇಟ್ ಮಾಡುತ್ತಿರುವಂತಹ ಕೇಸಸ್ಗಳಲ್ಲಿ ಅವರಿಗೇನಾದರೂ ಟೆಲಿಫೋನ್ ಕಾಲ್ ಡೇಟಾಸ್ ರೆಕಾರ್ಡ್ ಬೇಕು ಅಂತಂದರೆ ಅದನ್ನು ಸಹ ಪಡೆದುಕೊಳ್ಳುವ ಅಧಿಕಾರ ಸೆಬಿಗೆ ಇದೆ. ಅಷ್ಟೇ ಅಲ್ಲದೆ ಇಟ್ ಪರ್ಫಾರ್ಮ್ ದ ಫಂಕ್ಷನ್ಸ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ವರ್ಕಿಂಗ್ ಆಫ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಆ್ಯಂಡ್ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇನ್ಕ್ಲೂಡಿಂಗ್ ಮ್ಯೂಚುವಲ್ ಫಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ರಿಜಿಸ್ಟ್ರೇಷನ್ ರೆಗ್ಯುಲೇಷನ್ನ ಯಾವ ಬೋರ್ಡ್ ಮಾಡುತ್ತೆ ಅಂತಂದರೆ ಸೆಬಿ ಮಾಡುತ್ತೆ, ಮತ್ತು ವೆಂಚರ್ ಕ್ಯಾಪಿಟಲ್ ಫಂಡ್ಸು ಕೂಡ ಇದರ ಅಥಾರಿಟಿ ಒಳಗಡೆ ಬರುತ್ತದೆ. ಇಟ್ ಆಲ್ಸೋ ವರ್ಕ್ ಫಾರ್ ಪ್ರಮೋಟಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ದ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ಸ್ ಆ್ಯಂಡ್ ಪ್ರಾಹಿಬಿಟಿಂಗ್ ದ ಫ್ರಾಡುಲೆಂಟ್ ಆ್ಯಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ರಿಲೇಟಿಂಗ್ ಟು ದ ಸೆಕ್ಯೂರಿಟಿ ಮಾರ್ಕೆಟ್. ಅಂದರೆ ಸೆಕ್ಯೂರಿಟಿ ಮಾರ್ಕೆಟಿಗೆ ರಿಲೇಟ್ ಆಗಿರುವಂತಹ ಯಾವುದೇ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ಗಳನ್ನು ಇದು ರೆಗ್ಯುಲೇಟ್ ಮಾಡುತ್ತೆ ಮತ್ತು ಪ್ರಮೋಟ್ ಮಾಡುತ್ತೆ. ಸೊ ಮುಂದಿನ ವಿಷಯ ಬಂದ್ಬಿಟ್ಟು ಆಸ್ಟ್ರೋ ವೆಸ್ಟ್ ಭಾರತದ ಮೊದಲ ಟೆಕ್ಸ್ಟೈಲ್ ಬೇಸ್ಡ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಫಾರ್ ದ ಇನ್ಫ್ಲೈಟ್ ಪೈಲಟ್ ಹೆಲ್ತ್ ಕೇರ್ ಮಾನಿಟರಿಂಗ್. ಅಂದರೆ ಪೈಲಟ್ನ ಹೆಲ್ತ್ ಮಾನಿಟರಿಂಗ್, ಅವರ ಬಿ ಪಿ ಆಗಿರ್ಬೋದು, ಇ ಸಿ ಜಿ ಆಗಿರ್ಬೋದು, ಹಾರ್ಟ್ ರೇಟ್ ಆಗಿರ್ಬೋದು, ರೆಸ್ಪಿರೇಷನ್ ರೇಟ್ ಆಗಿರ್ಬೋದು, ಜಿ ಎಸ್ ಆರ್, ಇ ಎಮ್ ಜಿ, ಎಸ್ ಪಿ ಒ ಟಿ ಆ್ಯಂಡ್ ಟೆಂಪರೇಚರ್, ಇದೆಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡುವಂತಹ ಒಂದು ಟೆಕ್ಸ್ಟೈಲ್ ಬೇಸ್ಡ್ ಹೆಲ್ತ್ ಕೇರ್ ಮಾನಿಟರಿಂಗ್ ಸಿಸ್ಟಮ್ ಅಂದರೆ ರೊಬೋಟಿಕ್ ಸಿಸ್ಟಮ್ನ ಆಸ್ಟ್ರೋ ವೆಸ್ಟ್. ಸೊ ಆಸ್ಟ್ರೋವೆಟ್ ಈಸ್ ಇನ್ ನ್ಯೂಸ್ ರೀಸೆಂಟ್ಲಿ. ವಾಟ್ ಇಟ್ ಈಸ್ ಅಂತ ಕೇಳಿದರೆ ನೆನಪಿರಲಿ, ಇದು ಭಾರತದ ಮೊದಲ ಟೆಕ್ಸ್ಟೈಲ್ ಬೇಸ್ಡ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಎಸ್ಪೆಷಲಿ ಫಾರ್ ದ ಇನ್ ಫ್ಲೈಟ್ ಪೈಲಟ್ ಹೆಲ್ತ್ ಮಾನಿಟರಿಂಗ್. ಸೊ ಮುಂದಿನ ವಿಷಯ ಬಂದ್ಬಿಟ್ಟು ಸೌದಿ ಅರೇಬಿಯಾ ಟು ಸೆಂಡ್ ಇಟ್ಸ್ ಫಸ್ಟ್ ವುಮೆನ್ ಟು ದ ಸ್ಪೇಸ್. ಸೊ ಇಂಥ ಮೊದಲನೇ ಬಾರಿಗೆ ಯಾವೆಲ್ಲ ವಿಷಯಗಳು ನಡೀತಾ ಇರುತ್ತೆ ಅದರ ಮೇಲೆ ಹೆಚ್ಚು ಕ್ವೆಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಸೊ ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಮಹಿಳೆಯನ್ನು ಸ್ಪೇಸಿಗೆ ಕಳಿಸುವಂತಹ ತಯಾರಿಯನ್ನು ನಡೆಸಿದೆ ಅಂತ ಕೇಳಿದರೆ ಅದು ಸೌದಿ ಅರೇಬಿಯಾ. ಇಲ್ಲಿ ನೋಡಿ, ಸೌದಿ ಅರೇಬಿಯಾ ವಿಲ್ ಸೆಂಡ್ ಇಟ್ಸ್ ಫಸ್ಟ್ ಎವರ್ ವುಮೆನ್ ಆಸ್ಟ್ರೋನಾಟ್ ಆನ್ ದ ಸ್ಪೇಸ್ ಮಿಷನ್ ಲೇಟರ್ ದಿಸ್ ಇಯರ್. State media has reported in the move to revamp the kingdom's ultra-conservative image. ರಾಯಣ್ಣ ಬರ್ನಾವಿ, ಸೊ ಇವರ ಹೆಸರು ಬಂದುಬಿಟ್ಟು ರಾಯಣ್ಣ ಬರ್ನಾವಿ, ವಿಲ್ ಜಾಯಿನ್ ದ ಫೆಲೋ ಸೌದಿ ಮೇಲ್ ಆಸ್ಟ್ರೋನೆಟ್ ಅಲಿ ಅಲ್ ಕ್ವಾರ್ನಿ ಆನ್ ದ ಮಿಷನ್ ಟು ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಡ್ಯೂರಿಂಗ್ ದ ಸೆಕೆಂಡ್ ಕ್ವಾರ್ಟರ್ ಆಫ್ 2023. The official Saudi press agency said on Sunday. ಅಷ್ಟೇ ಅಲ್ಲದೆ UAE ಮಿಷನ್ ಬಗ್ಗೆ ಕೂಡ ಕೆಲವು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದ ಆಸ್ಟ್ರೋನಾಟ್ ವಿಲ್ ಜಾಯಿನ್ ದ ಕ್ರೂ ಆಫ್ AX2 ಸ್ಪೇಸ್ ಮಿಷನ್. ಸೊ ಇಲ್ಲಿ ನೋಡಿ, ಫಸ್ಟು ನಾವೇನು ತಿಳ್ಕೊಂಡ್ವಿ, ರಾಯಣ್ಣ ಬರ್ನಾವಿ ಅವರು ಸೌದಿ ಅರೇಬಿಯಾದಿಂದ ಸ್ಪೇಸ್ಗೆ ಹೋಗುತ್ತಿರುವ ಮೊದಲ ಮಹಿಳೆ. ಹಾಗೆ AX2 ಸ್ಪೇಸ್ ಮಿಷನ್ ಯಾವ ಕಂಟ್ರಿದು? ಸೌದಿ ಅರೇಬಿಯಾದು. ಇದನ್ನು USA ಇಂದ ಲಾಂಚ್ ಮಾಡಲಾಗುತ್ತದೆ. ದ ಸ್ಪೇಸ್ ಫ್ಲೈಟ್ ವಿಲ್ ಲಾಂಚ್ ಫ್ರಮ್ USA ಆ್ಯಂಡ್ ದ ಆಯಿಲ್ ರಿಚ್ ಕಂಟ್ರಿ ವಿಲ್ ಬಿ ಫಾಲೋಯಿಂಗ್ ಇನ್ ದ ಫುಡ್ ಸ್ಟೆಪ್ಸ್ ಆಫ್ ದ ನೈಬರಿಂಗ್ ಯುನೈಟೆಡ್ ಅರಬ್ ಎಮಿರೇಟ್ಸ್, which in 2019 became the first Arab country to send one of its citizens to the space. ಅಂದರೆ ಅರಬ್ ಕಂಟ್ರಿಗಳಲ್ಲಿ ಮೊದಲ ದೇಶ ಯಾವುದು ತನ್ನ ಸಿಟಿಸನನ್ನು ಸ್ಪೇಸಿಗೆ ಕಳಿಸಿದ್ದು ಅಂತಂದರೆ ಅದು UAE. ಯಾವಾಗ? 2019ರಲ್ಲಿ. ಸೊ ಇತ್ತೀಚೆಗೆ ತನ್ನ ಮಹಿಳೆಯನ್ನು ಅಥವಾ ಹೆಣ್ಣು ಮಗಳನ್ನು ಸ್ಪೇಸಿಗೆ ಕಳಿಸಿರುವಂತಹ ಮೊದಲ ಅರಬ್ ಕಂಟ್ರಿ ಯಾವುದು ಅಂತಂದರೆ ಸೌದಿ ಅರೇಬಿಯಾ. ಹಾಗಾದರೆ UAEಯ ಕೆಲವು ಸಿಟಿಸನ್ಸ್ ನೇಮ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಸ್ಟ್ರೋನಾಟ್ Haza Al Mansouri spent 8 days on the International Space Station. Another fellow emirate, Sultan Al Nayadi, will also make a voyage this month and nicknamed the Sultan of Space. Sultan of Space ಅಂತ ಯಾರನ್ನು ಕರೀತಾರೆ ಅಂದರೆ ಮಿಸ್ಟರ್ ನಿಯಾದಿ. Will become the first Arab astronaut to spend 6 months in the space when he blast off for the ISS board SpaceX ಫಾಲ್ಕೋನ್ 9 ರಾಕೆಟ್. ಇವರು ಯಾವ ರಾಕೆಟಲ್ಲಿ ಹೋಗಿದ್ರು ಅಂತಂದರೆ ಸ್ಪೇಸ್ ಎಕ್ಸ್ನ ಫಾಲ್ಕೋನ್ 9 ರಾಕೆಟಲ್ಲಿ.
ಸೊ ಎಷ್ಟು ವಿಷಯಗಳನ್ನು ನೋಡಿದ್ವಿ. ಸೌದಿ ಅರೇಬಿಯಾ ತನ್ನ ಮೊದಲ ಮಹಿಳೆಯನ್ನು ಸ್ಪೇಸ್ಗೆ ಕಳಿಸ್ತಾ ಇದೆ, ಇದು ಒಂದು. ಅವರ ಹೆಸರು ಬಂದ್ಬಿಟ್ಟು ರಾಯನಾ ಬರ್ನಾವಿ, ಇದು ಎರಡನೇ ವಿಷಯ. ಹಾಗಾದರೆ ಇವ್ರು ಹೋಗ್ತಿರುವಂತಹ ಸ್ಪೇಸ್ ಮಿಷನ್ ಯಾವುದು ಅಂತಂದರೆ AX2. ಮತ್ತು ಅರಬ್ ಕಂಟ್ರಿಗಳಲ್ಲಿ ಮೊದಲು ತನ್ನ ಸಿಟಿಸನನ್ನು ಸ್ಪೇಸ್ಗೆ ಕಳಿಸಿದ್ದು ಅಂತಂದರೆ UAE. ಹಾಗೆ ಸುಲ್ತಾನ್ ಆಫ್ ಸ್ಪೇಸ್ ಅಂತ ಯಾರನ್ನು ಕರೀತಾರೆ ಅಂತಂದರೆ ಮಿಸ್ಟರ್ ನಿಯಾದಿ. ಇವರು ಸ್ಪೇಸ್ ಎಕ್ಸ್ನ ಫಾಲ್ಕಾನ್ 9 ರಾಕೆಟ್ನ ಮೂಲಕ ಸ್ಪೇಸಲ್ಲಿ 6 ತಿಂಗಳ ಕಾಲ ಇದ್ದಂಥವ್ರು. ಅದಕ್ಕೆ ಇವರನ್ನು ಸುಲ್ತಾನ್ ಆಫ್ ಸ್ಪೇಸ್ ಅಂತ ಕರಿತೀರಿ, ಯಾರನ್ನ ಮಿಸ್ಟರ್ ನಿಯಾದಿ. ಹಾಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ನೋಡೋದಾದರೆ ಇದು ಲೋ ಅರ್ತ್ ಆರ್ಬಿಟಲ್ಲಿ ಇರುವಂತಹ ಒಂದು ಹ್ಯಾಬಿಟಬಲ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಥವಾ ಸ್ಪೇಸ್ ಸ್ಟೇಷನ್. ಇಟ್ಸ್ ಫಸ್ಟ್ ಕಾಂಪೊನೆಂಟ್ ಲಾಂಚ್ಡ್ ಇಂಟು ದ ಆರ್ಬಿಟ್ ಇನ್ 1998 and the International Space Station is now largest human made body in the low earth orbit. ಲೋ ಅರ್ತ್ ಆರ್ಬಿಟಲ್ಲಿ ಇರುವಂತಹ ಮಾನವ ನಿರ್ಮಿತ ಅತಿ ದೊಡ್ಡದಾದಂತಹ ಬಾಡಿ ಅಂತಂದರೆ ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಆ್ಯಂಡ್ ಇಟ್ ಸರ್ಕಲ್ಸ್ ದ ಅರ್ತ್ ಇನ್ ರಫ್ಲಿ 92 minutes and completes 15.5 orbits per day. ಅಂದರೆ 92 ಮಿನಿಟ್ಗಳಲ್ಲಿ ಅರ್ಥನ್ನು ಸುತ್ತು ಹಾಕುತ್ತದೆ. ಹಾಗಾದರೆ ಒಂದು ದಿನಕ್ಕೆ 15.5 ಆರ್ಬಿಟ್ ಅಂತಹ ಸುತ್ತುಗಳನ್ನು ಕಂಪ್ಲೀಟ್ ಮಾಡುತ್ತೆ. ಅಂದರೆ 15 ಸುತ್ತು ಬರುತ್ತೆ, ಇನ್ನು ಅರ್ಧ ಸುತ್ತು ಬಂದಿರುತ್ತದೆ. ಹಾಗಾಗಿ ಒಂದು ದಿನಕ್ಕೆ 15.5 ಆರ್ಬಿಟ್ಗಳನ್ನು ಅದು ಕಂಪ್ಲೀಟ್ ಮಾಡುತ್ತೆ. ಹಾಗೆ ISS serves as a microgravity and the space environment research laboratory in which the crew members conduct the experiment in biology, human biology, physics, astronomy, meteorology and other fields. ಅಂದರೆ ಈ ಸ್ಪೇಸ್ ಸ್ಟೇಷನ್ಗಳಲ್ಲಿ ಕ್ರೂ ಮೆಂಬರ್ಸು ಇಂತಹ ಫೀಲ್ಡ್ಗಳಲ್ಲಿ ರಿಸರ್ಚ್ ಮತ್ತು ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡಬಹುದಾಗಿದೆ. 5 different space agencies representing the 15 countries builds the 100 billion international space station and continue to operate it today. ಸೊ ಅಂತಹ 5 ಪಾರ್ಟಿಸಿಪೇಟಿಂಗ್ ಸ್ಪೇಸ್ ಏಜೆನ್ಸೀಸ್ ಯಾವುದು ಅಂತ ನೋಡಿದರೆ ಇಲ್ಲಿ ನೋಡಿ 5 ಡಿಫ್ರೆಂಟ್ ಸ್ಪೇಸ್ ಏಜೆನ್ಸೀಸ್ 15 ಕಂಟ್ರಿಗಳನ್ನು ರೆಪ್ರೆಸೆಂಟ್ ಮಾಡಿ ಸುಮಾರು 100 ಬಿಲಿಯನ್ ವೆಚ್ಚದ ಈ ಸ್ಪೇಸ್ ಸ್ಟೇಷನ್ಗಳನ್ನು ಬಿಲ್ಡ್ ಮಾಡಿದೆ. ಹಾಗಾಗಿ ಆ 5 ಪಾರ್ಟಿಸಿಪೇಟಿಂಗ್ ಸ್ಪೇಸ್ ಏಜೆನ್ಸೀಸ್ ಯಾವುದು ಅಂತಂದರೆ USA ನಾಸಾ, ರಷ್ಯಾದ ರೋಸ್ಕೋಮಾಸ್, JAXA of Japan, ESA of Europe and CSA of Canada. ಯಾವುದ್ಯಾವುದು US, Russia, Japan, Europe and Canada. Its ownership and the use has been established by the international treaties and the agreements. Continuous presence at the ISS has resulted in the longest continuous human presence in the low Earth orbit and it is expected to operate till 2030. NASA plans to decommission it in 2031. 2021 ಇದನ್ನು ಡಿಕಮಿಷನ್ ಮಾಡುವಂತಹ ಪ್ಲ್ಯಾನ್ಗಳು ನಾಸಾಗೆ ಇದೆ. ಅದು 2030 ತನಕ ಆಪರೇಟ್ ಆಗುವಂತಹ ಸಾಧ್ಯತೆ ಇದೆ. ಸೊ ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ಈ ಸರ್ಕಲ್ ಎಷ್ಟು ಮತ್ತು ಯಾವ 5 ಸ್ಪೇಸ್ ಸ್ಟೇಷನ್ಗಳ ಕೊಲಾಬರೇಷನ್ ಮೂಲಕ 15 ಕಂಟ್ರಿಗಳನ್ನು ರೆಪ್ರೆಸೆಂಟೇಟ್ ಮಾಡುವಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಿಲ್ಡ್ ಮಾಡಿರುವಂತಹ ಸ್ಪೇಸ್ ಸ್ಟೇಷನ್ಸ್ ಯಾವುದು ಮತ್ತು ಅದರ ಕಂಟ್ರಿಗಳು ಯಾವುದು. ಸೊ US, ರಷ್ಯಾ, ಕೆನಡಾ, ಯುರೋಪ್ ಆ್ಯಂಡ್ ಜಪಾನ್. ಸೊ ಮುಂದೆ ಚೈನಾ ಕೂಡ ತನ್ನದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್ನ ಲಾಂಚ್ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ. ಸೊ ಅದರ 2 ಟ್ರಯಲ್ ಸ್ಟೇಷನ್ಸ್ ಬಂದುಬಿಟ್ಟು ತಿಯಾಂಗಾಂಗ್ 1 ಆ್ಯಂಡ್ ತಿಯಾಂಗಾಂಗ್ 2. ಸೊ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಅಥವಾ ಒನ್ ಡೇ ಎಕ್ಸಾಮಿನೇಷನಲ್ಲಿ ತಿಯಾಂಗಾಂಗ್ 1 ಆ್ಯಂಡ್ ತಿಯಾಂಗಾಂಗ್ 2 ವಾಟ್ ಇಟ್ ಈಸ್ ಅಂತ ಕೇಳಿದರೆ ಟ್ರಯಲ್ ಸ್ಟೇಷನ್ಸ್ ಆಫ್ ಚೈನಾ. ಇನ್ಫ್ಯಾಕ್ಟ್ 2022ರಲ್ಲಿ ಇಸ್ರೋ ಕೂಡ ನಾವು ನಮ್ಮದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನನ್ನು ಸ್ಪೇಸ್ಗೆ ಕಳಿಸ್ತೀವಿ ಬೈ 2030. ಯಾಕೆ ಗಗನಯಾನ ಮಿಷನ್ಗೆ ಸಪೋರ್ಟ್ ಆಗಲಿ ಅಂತ ಒಂದು ಮಿಷನ್ ಅಂದರೆ ಅನೌನ್ಸ್ಮೆಂಟನ್ನು ಕೂಡ ಮಾಡಿತ್ತು. ಸೊ ಕಾದು ನೋಡೋಣ ಏನಾಗುತ್ತೆ ಅಂತಂದ. ಅಷ್ಟೇ ಅಲ್ಲದೆ ಇಸ್ರೋ ಸ್ಪೇಸ್ ಸ್ಟೇಷನ್ ಇಸ್ ಅ ಪ್ಲ್ಯಾನ್ಡ್ ಸ್ಪೇಸ್ ಸ್ಟೇಷನ್ಸ್ ಟು ಕನ್ಸ್ಟ್ರಕ್ಟೆಡ್ ಬೈ ಇಂಡಿಯಾ ಆ್ಯಂಡ್ ಆಪರೇಟೆಡ್ ಬೈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ದ ಸ್ಪೇಸ್ ಸ್ಟೇಷನ್ ವುಡ್ ವೇ ಎಷ್ಟು ತೂಕ ಇರುತ್ತೆ ಅಂದರೆ 20 ಟನ್ಸ್ಗಳಿರುವಂತಹ ಸಾಧ್ಯತೆ ಇದೆ. ಹಾಗೆ ಮೇಂಟೈನ್ ದ ಆರ್ಬಿಟ್ ಆಫ್ ಅಪ್ರಾಕ್ಸಿಮೇಟ್ಲಿ 400 ಕಿಲೋಮೀಟರ್ಸ್ ಅಬೋವ್ ದ ಅರ್ತ್
and where the astronauts could stay for 15 to 20 days. 15ರಿಂದ 20 ದಿನಗಳ ಕಾಲ ಇಸ್ರೋ ಏನಾದರೂ ಸಕ್ಸಸ್ಫುಲ್ ಆಗಿ ಬೈ 2030 ಇಂಡಿಯಾ ತನ್ನದೇ ಆದಂಥ ಸ್ಪೇಸ್ ಸ್ಟೇಷನನ್ನು ಲಾಂಚ್ ಮಾಡಿದರೆ ಅದರ ತೂಕ ಬಂದುಬಿಟ್ಟು 20 ಟನ್ ಇರುತ್ತೆ. 400 ಕಿಲೋಮೀಟರ್ ಅಂದರೆ ಅರ್ತಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತದೆ, ಲೋ ಅರ್ತ್ ಆರ್ಬಿಟಲ್ಲೇ ಇರುತ್ತದೆ. ಮತ್ತು ಅಲ್ಲಿ ಆಸ್ಟ್ರೋನಾಟ್ ಇರುವಂತಹ ಸಾಧ್ಯತೆಗಳು ಇರುವ ದಿನಗಳು ಬಂದುಬಿಟ್ಟು 15ರಿಂದ 20. ಸೊ ಮುಂದೆ ಹಿಸ್ಟ್ರಿ ಆಫ್ ವಿಮೆನ್ ಇನ್ ದ ಸ್ಪೇಸ್, ಯಾರೆಲ್ಲ ಮಹಿಳೆಯರು ಸ್ಪೇಸಿಗೆ ಹೋಗುತ್ತಿದ್ರು ಅಂತ ನೋಡೋದಾದರೆ, ಮೊದಲನೇ ಬಾರಿಗೆ ರಷ್ಯಾ, ಅವಾಗ ಅವರು ನಾವು ಸೋವಿಯತ್ ಯೂನಿಯನ್ ಅಂತ ಕರಿತಿದ್ವಿ, ಹಾಗೆ ಸೋವಿಯತ್ ಕಾಸ್ಮೋನಾಟ್ ವ್ಯಾಲೆಂಟಿನಾ ಟೆರೆಶ್ಕೋವಾ became the first woman to travel into the space in 1963, and the first woman to complete the spacewalk or the extravehicular activities was the Soviet cosmonaut Svetlana Savitskaya. In June 1983, NASA astronaut Sally Ride became the first US woman space when she launched on the STS-7 mission of the Space Shuttle Challenger, and NASA's Peggy Whitson became the first woman to command the International Space Station in April 2008. She was also first woman to command the ISS twice. ಯಾರು? ಪಿಗಿ ವಿಟ್ಸನ್. ಮುಂದೆ ಭಾರತದ ಮಹಿಳೆಯರು ವುಮೆನ್ ಇನ್ ದ ಸ್ಪೇಸಲ್ಲಿ ನೋಡೋದಾದರೆ, ಕಲ್ಪನಾ ಚಾವ್ಲಾ ವಾಸ್ ದ ಫಸ್ಟ್ ವುಮೆನ್ ಆಫ್ ಇಂಡಿಯನ್ ಡಿಸೆಂಟ್ go into the space. She was also one of the 7-member crew of the ill-fated NASA Columbia that disintegrated upon the atmospheric entry, killing the crew in 2003. ಅಂದರೆ ಅದು ಕೊಲ್ಯಾಪ್ಸ್ ಆಗಿ ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ಅವರೆಲ್ಲ ಸತ್ತೋಗ್ತಾರೆ. ಹಾಗೆ ಕಲ್ಪನಾ ಚಾವ್ಲಾ ಕೂಡ ಆ ಕ್ರೂ ಮೆಂಬರ್ಸ್ಗಳಲ್ಲಿ ತೀರಿ ಹೋಗ್ತಾರೆ 2003. ಹಾಗೆ ಸುನಿತಾ ವಿಲಿಯಮ್ಸ್ ವಾಸ್ ಬಾರ್ನ್ ಟು ಎನ್ ಇಂಡಿಯನ್ ಅಮೇರಿಕನ್ ಫಾದರ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇವರು ಫಾರ್ಮಲಿ ಹೆಲ್ಡ್ ದ ರೆಕಾರ್ಡ್ಸ್ ಆಫ್ ಟೋಟಲ್ ಸ್ಪೇಸ್ ವಾಕ್ಸ್ ಬೈ ಎ ವುಮೆನ್ ಆ್ಯಂಡ್ ದ ಮೋಸ್ಟ್ ಸ್ಪೇಸ್ ವಾಕ್ ಟೈಮ್ ಫಾರ್ ದ ವುಮೆನ್. ಸುಮಾರು 50 ಗಂಟೆ 40 ನಿಮಿಷಗಳ ಕಾಲ ಸ್ಪೇಸ್ ವಾಕನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಗಸ್ಟ್ 2007ರಲ್ಲಿ ಇವರು ಫಸ್ಟ್ ಪರ್ಸನ್ ಟು ರನ್ ಅ ಮ್ಯಾರಥಾನ್ ಇನ್ ದ ಸ್ಪೇಸ್. ಮ್ಯಾರಥಾನ್ ಇನ್ ದ ಸ್ಪೇಸ್ ಮಾಡಿದಂತಹ ಮೊದಲ ಸ್ಪೇಸ್ ಪರ್ಸನ್, ವುಮೆನ್ ಅಷ್ಟೇ ಅಲ್ಲ, ಮೆನ್ ವುಮೆನ್ ಎಲ್ಲ ಕೆಟಗರಿಯಲ್ಲೂ ದ ಫಸ್ಟ್ ಪರ್ಸನ್ ಮ್ಯಾರಥಾನ್ ಮಾಡಿದ್ದು ಅಂತೇಳಿದರೆ ಅದು ಸುನಿತಾ ವಿಲಿಯಮ್ಸ್ ಅವರು. ಹಾಗೆ ಅನುರಾಧ ಟೀಕೆ, ಎ ಜಿಯೋಸ್ಯಾಟ್ ಪ್ರೋಗ್ರಾಮ್ ಡೈರೆಕ್ಟರ್ ಅಟ್ ದ ಇಸ್ರೋ ಸ್ಯಾಟಲೈಟ್ ಸೆಂಟರ್, ಈಸ್ ಅನ್ ಎಮಿನಿಟಿ ಸೈಂಟಿಸ್ಟ್ ಇನ್ ದ ಫೀಲ್ಡ್. ಇವರು ಸ್ಪೇಸ್ಗೆ ಹೋಗಿಲ್ಲ, ಬಟ್ ಇಸ್ರೋದಲ್ಲಿ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಡೈರೆಕ್ಟರೇಟ್ ಪ್ರೋಗ್ರಾಮ್ ಮಾಡಿದ್ದಾರೆ ಇನ್ ದ ಸ್ಯಾಟಲೈಟ್ ಸೆಂಟರ್. ಹಾಗೆ ರಿತು ಕರಿದಾಲ್, ಎ ಸೈಂಟಿಸ್ಟ್ ಅಟ್ ಇಸ್ರೋ, has worked on the multiple ISRO project as an operational director, is famous for her contribution to the Mangalyana, India's Mars orbiter mission, MOM ಅಂತನೂ ಕರಿತೀವಿ, as a deputy operator director during the Mangalyana. ರಿತು ಕಾರಿದಾಲ್. ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಇಂಡಿಯಾ ಡಿಸ್ಕಸಿಂಗ್ ವಿತ್ ದ G20 ನೇಷನ್ ಆನ್ ದ SOP, that is Standard Operating Protocol to regulate the cryptocurrencies, and the Finance Minister Nirmala Sitharaman ಅವರು Monday said that India was discussing with the G20 members. ಸೊ ಈ ಕ್ರಿಪ್ಟೋ ಕರೆನ್ಸಿ ಅಥವಾ ಕ್ರಿಪ್ಟೋ ಅಸೆಂಟ್ಗಳನ್ನು ರೆಗ್ಯುಲೇಟ್ ಮಾಡೋದಕ್ಕಾಗಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಕ್ರಿಪ್ಟೋ ಕರೆನ್ಸಿ ಅಂತಂದರೆ ಏನು ಅಂತ ತಿಳ್ಕೋಬೇಕು. ಕ್ರಿಪ್ಟೋ ಕರೆನ್ಸಿ ಎನ್ನುವುದು ಡಿಜಿಟಲ್ ಅಸ್ತಿತ್ವದಲ್ಲಿದ್ದು ವಿನಿಮಯದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ವೈಯಕ್ತಿಕ ನಾಣ್ಯ ಮಾಲೀಕತ್ವದ ದಾಖಲೆಗಳನ್ನು ಗಣಕೀಕೃತ ಡೇಟಾಬೇಸ್ ರೂಪದಲ್ಲಿ ಅಸ್ತಿತ್ವದಲ್ಲಿರುವ ಲೆಡ್ಜರ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಅಂದರೆ ಇದು ಡಿಜಿಟಲ್ ಅಸೆಟ್ designed to work as a medium of exchange wherein individual coin ownership the records are stored in the ledger existing in the form of computerized database. ಹಾಗೆ ವಹಿವಾಟದ ದಾಖಲೆಗಳನ್ನು ಸುರಕ್ಷಿತಗೊಳಿಸಲು, ಹೆಚ್ಚುವರಿ ನಾಣ್ಯಗಳ ರಚನೆಯನ್ನು ನಿಯಂತ್ರಿಸಲು ಮತ್ತು ನಾಣ್ಯ ಮಾಲೀಕತ್ವದ ವರ್ಗಾವಣೆಯನ್ನು ಪರಿಶೀಲಿಸಲು ಇದು ಬಲವಾದ ಕ್ರಿಪ್ಟೋಗ್ರಫಿಯನ್ನು ಬಳಸುತ್ತದೆ. ಇದು ಸಾಮಾನ್ಯವಾಗಿ ಭೌತಿಕ ರೂಪದಲ್ಲಿ ಅಸ್ತಿತ್ವದಲ್ಲಿರುವುದಿಲ್ಲ ಮತ್ತು ಸಾಮಾನ್ಯವಾಗಿ ಕೇಂದ್ರ ಪ್ರಾಧಿಕಾರದಿಂದ ನೀಡಲಾಗುವುದಿಲ್ಲ. ಕೇಂದ್ರೀಕೃತ ಡಿಜಿಟಲ್ ಕರೆನ್ಸಿ ಮತ್ತು ಕೇಂದ್ರ ಬ್ಯಾಂಕಿಂಗ್ ವ್ಯವಸ್ಥೆಗಳಿಗೆ ವಿರುದ್ಧವಾಗಿ ಕ್ರಿಪ್ಟೋ ಕರೆನ್ಸಿಗಳು ಸಾಮಾನ್ಯವಾಗಿ ವಿಕೇಂದ್ರೀಕೃತ ನಿಯಂತ್ರಣವನ್ನು ಬಳಸುತ್ತದೆ. ಅಂದರೆ ಕ್ರಿಪ್ಟೋ ಕರೆನ್ಸಿಗಳು
ಟ್ರಾನ್ಸಾಕ್ಷನ್ನ ಸೆಕ್ಯೂರ್ ಮಾಡೋದಕ್ಕಾಗಿ ಅಥವಾ ಅದರ ಅಡಿಷನಲ್ ಕ್ರಿಯೇಷನನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಮತ್ತು ಆ ಟ್ರಾನ್ಸಾಕ್ಷನ್ನ ವೆರಿಫೈ ಮಾಡೋದಕ್ಕಾಗಿ ಇರುವಂತಹ ಒಂದು ಸ್ಟ್ರಾಂಗ್ ಕ್ರಿಪ್ಟೋಗ್ರಾಫಿಕ್ ಟೆಕ್ನಾಲಜಿ. ಇಟ್ ಟಿಪಿಕಲಿ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಫಿಸಿಕಲ್ ಫಾರ್ಮ್. ನಾವು ಹೇಗೆ ಇವಾಗ ನೋಟು ಕಾಯಿನ್ಗಳನ್ನು ಟಚ್ ಮಾಡ್ಬೋದು, ಫಿಸಿಕಲಿ ಎಕ್ಸಿಸ್ಟ್ ಆಗಿರುತ್ತೆ, ಆ ಥರ ಇದು ಫಿಸಿಕಲಿ ಎಕ್ಸಿಸ್ಟ್ ಆಗಿರುವುದಿಲ್ಲ. ಒಂದು ವರ್ಚುವಲ್ ಕರೆನ್ಸಿ ಅಂತಲೇ ಹೇಳ್ಬೋದು. ಈಸ್ ಟಿಪಿಕಲಿ ನಾಟ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಅಥಾರಿಟಿ. ಸೆಂಟ್ರಲ್ ಅಥಾರಿಟಿ ಅಂತಂದರೆ RBI ಆಗಿರ್ಬೋದು, ಯಾವುದೇ ಒಂದು ಮಿನಿಸ್ಟ್ರಿ ಆಗಿರ್ಬೋದು, ಇದನ್ನು ಇಶ್ಯೂ ಮಾಡೋದಿಲ್ಲ. ಹಾಗೆ ಸೆಂಟ್ರಲ್ ಅಥಾರಿಟಿ ಕೂಡ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕ್ಗಳನ್ನು ಇದರ ಮೇಲೆ ಹೊಂದಿರುವುದಿಲ್ಲ. ಸೊ ಇಷ್ಟು ಈ ದಿನದ ಆರ್ಟಿಕಲ್ ಆಗಿತ್ತು ಅಥವಾ ವಿಷಯಗಳಾಗಿತ್ತು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.